ದಿನದಿಂದ ದಿನಕ್ಕೆ ಇಶಾನ್ ಸಂಜನ ತುಂಬಾ ಹತ್ತಿರವಾಗುತ್ತಿದ್ದರು. ಇಶಾನ್ ಮಾತುಕತೆ ಆದ್ಮೇಲೆ ಇಶಾನ್ ಶ್ರೀಗೆ ಮೆಸೇಜ್ ಮಾಡ್ತಿರ್ಲಿಲ್ಲ. ಸಿಕ್ಕರೂ ಬರೀ ಸಂಜುನ ಮಾತನಾಡಿಸಿ ಹೋಗುತ್ತಿದ್ದ. ಸಂಜನಾ ಇಶಾನ್ ಮಾತನಾಡುವಾಗ ಶ್ರೀ ತಾನಾಗಿ ಅವರ ಬಳಿ ಸೇರಿಕೊಳ್ಳಲು ಹೋದರೂ ಅಲ್ಲಿಂದ ಸರಿದು ಹೋಗುತ್ತಿದ್ದ. ಸಂಜು ಬಳಿ ಕೇಳಿದರೂ ನೀನೇ ಮಾಡಿಕೊಂಡದ್ದು ಎನ್ನುತ್ತಿದ್ದಳು. ಶ್ರೀಗೆ ಮೆಸೇಜ್ ಮಾಡೋದು ಕಡಿಮೆ ಮಾಡಿದ್ದಳು. ಯಾವಾಗಲೂ ಮೊಬೈಲ್ ನೋಡುತ್ತಾ ಫೋನಿನಲ್ಲಿ ಮಾತನಾಡುತ್ತಾ ಇರುತ್ತಿದ್ದಳು. ಸ್ವಲ್ಪ ದಿನ ನೋಡಿದ ಶ್ರೀ ತಾನಾಗಿ ಅವರಿಂದ ದೂರ ಉಳಿದಿದ್ದಳು. ಇಶಾನ್ ಪರಿಚಯ ಆದಾಗಿನಿಂದ ಅವನನ್ನು ಒಳ್ಳೆಯ ಸ್ನೇಹಿತನಂತೆ ನೋಡುತ್ತಿದ್ದವಳಿಗೆ ಸಂಜು ಇಶಾನ್ ನಡೆ ಬೇಸರ ತಂದಿತ್ತು. ಫ್ರೆಶರ್ಸ್ ಡೇಗೆ ಇನ್ನೆರಡು ದಿನವಿದ್ದುದರಿಂದ ನೃತ್ಯ ಪ್ರಾಕ್ಟೀಸ್ ಮಾಡುತ್ತಿದ್ದರು ಇಬ್ಬರು. ಸಂಜುಗೆ ಇಶಾನ್ ಕಾಲ್ ಮಾಡಿದ್ದ. ಅದನ್ನೋಡಿದ ಶ್ರೀ ಸಂಜುಗೆ ಅವನತ್ರ ನಾನು ಸಾರಿ ಕೇಳಿದೆ ಅಂತ ಹೇಳು ಎಂದಳು. ತಾನು ಹೋದರೂ ಅವ ಮಾತನಾಡಿಸುವುದಿಲ್ಲ ಎಂದು ಇಶಾನ್ ಜೊತೆ ಮಾತನಾಡುತ್ತಾ ಮೊಬೈಲ್ ಸ್ಪೀಕರ್ಗೆ ಹಾಕಿದಳು ಸಂಜು. ಶ್ರೀ ನಿಮ್ಮತ್ರ ಸಾರಿ ಕೇಳೋಕೆ ಹೇಳಿದ್ಲು ಎಂದಳು. ಶ್ರೀ ಸಹ ಕೇಳಿಸಿಕೊಳ್ಳುತ್ತಿದ್ದಳು. ಓ ಹೌದಾ ಬಿಡು, ಅವಳ ಸಾರಿ ಯಾರಿಗೆ ಬೇಕು. ಇನ್ಫ್ಯಾಕ್ಟ್ ನಾನು ನಿನ್ನ ಪರಿಚಯ ಮಾಡ್ಕೊಳ್ಳೋಕೆ ಬಂದಿದ್ದೆ ಅಷ್ಟೇ. ಆದ್ರೆ ಅಲ್ಲಿ ಅವಳು ಇದ್ದಾಳಲ್ಲ ಅಂತ ಮಾತನಾಡಿಸಿದೆ ಅಷ್ಟೇ ಎಂದು ಉದಾಸೀನವಾಗಿ ಶ್ರೀಯ ಮುಖ ಕಳೆಗುಂದಿತು. ಸಂಜುಗೂ ಅವನ ಮಾತು ರುಚಿಸಲಿಲ್ಲ. ಆದರೂ ಇವಾಗ ಫ್ರೆಂಡ್ಸ್ ಅಲ್ವಾ, ಮಾತನಾಡಿಸಿ ಇನ್ನು ಎಷ್ಟು ದಿನ ಹಾಗೆ ಮುನಿಸ್ಕೊಳ್ತೀರಾ ಎಂದಳು. ಮುನಿಸ ಅವಳ ಮೇಲ? ಆ ಗಾಡ್, ನಾನವಳನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಅವತ್ತು ಏನೋ ಅವಳನ್ನೇ ನೋಡೋಕ್ಕೆ ಬರ್ತೀನಿ ದಿನ ಅನ್ನೋ ತರ ಆಡಿದ್ಲು. ಚೈಲ್ಡ್ ಅವಳು ಎಂದ ಶ್ರೀ ಇರುವುದು ತಿಳಿಯದೆ. ಹೌದು ಸರಿ ಬಿಡಿ ಹೋಗಲಿ ಎಂದಳು ಸಂಜು. ಅವನು ತನ್ನ ನೋಡಲು ಬಂದ ಎಂಬುದೇ ದೊಡ್ಡ ವಿಷಯವಾಗಿತ್ತು ಅವಳಿಗೆ. ನೀನ್ ಯಾವಾಗ್ಲೂ ಅವಳ ಜೊತೆನೇ ಇರ್ಬೇಡ, ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾಳೆ ಎಂದ ಸಂಜುಗೆ. ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟಳು. ಸಂಜನಾ ಶ್ರೀಗೆ ಇಶಾನ್ ಹೇಳಿದ ಮಾತುಗಳೆಲ್ಲ ಕೇಳುತ್ತಿದ್ದವು. ಮನೆಗೆ ಬಂದವಳಿಗೆ ಕಣ್ಣೀರು ಸಾಲಾಗಿ ಹರಿಯುತ್ತಿತ್ತು. ತನ್ನ ಸ್ನೇಹಿತರೇ ತನ್ನ ಮೂರನೆಯವಳಂತೆ ಕಂಡದ್ದು ಬಹಳ ನೋವಾಗಿತ್ತು. ಇಶಾನ್ ನಂಬರ್ ಡಿಲೀಟ್ ಮಾಡಿ ಮಲಗಿದಳು. ವೇದಾಳ ಮನೆಯಲ್ಲಿ ಎಂಗೇಜ್ಮೆಂಟ್ ತಯಾರಿ ಬೇಗನೆ ಶುರುವಾಗಿತ್ತು. ವೇದಾಗೆ ಮಾತ್ರ ಮದುವೆ ಎಂಬ ಖುಷಿ ಮತ್ತು ತನ್ನ ಹುಡುಗ ಯಾವ ಕಡೆಯೂ ಪಾಲ್ಗೊಳ್ಳದೆ ಯಾವಾಗಲೂ ಕೆಲಸ ಬ್ಯುಸಿ ಎನ್ನುವ ಮಾತು ಕೇಳಿ ಕೇಳಿ ಸಾಕಾಗಿತ್ತು. ಪ್ರತಿದಿನದಂತೆ ಅಂದು ಫೋನ್ ಮಾಡಿದ್ದಳು ವೇದ. ಅವನು ರಿಸೀವ್ ಮಾಡಲಿಲ್ಲ. ಆದ್ರೆ ವೇದಾಳು ಬಾಕಿ ಸಮಯದಂತೆ ಸುಮ್ಮನಾಗದೆ 10-15 ಸಾರಿ ಮಾಡುತ್ತಲೇ ಇದ್ದಳು. ರಿಸೀವ್ ಮಾಡಿದವನು ಹಲೋ ಕೂಡ ಹೇಳದೆ, ನಿಂಗೆ ಒಂದು ಸಾರಿ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಗೊತ್ತಾಗಲ್ವಾ ಬ್ಯುಸಿ ಇದ್ದೀನಿ ಅಂತ ಎಂದನು ಸಿಟ್ಟಿನಿಂದ. ವೇದಾಳು ಹಿಂದೆ ಬೀಳದೆ, ನೀವ್ ಯಾವಾಗ ಫ್ರೀ ಇರ್ತೀರಾ ಹೇಳಿ, ಆಗಲೇ ಮಾಡ್ತೀನಿ ಎಂದಳು. ಇವತ್ತು ಮಾತನಾಡಲೇಬೇಕೆಂದು ತೀರ್ಮಾನ ಮಾಡಿದಂತೆ. ಏಳು ವಿಷಯ. ಏನು ಫೋನ್ ಮಾಡಿದ್ದು ಎಂದ. ಸ್ವಲ್ಪ ಸಮಾಧಾನವಾಗಿತ್ತು. ಏನಾದರೂ ಇದ್ರೆ ಮಾಡ್ಬೇಕಾ, ನಂಗೆ ಮಾತನಾಡ್ಬೇಕನ್ನಿಸ್ತಿತ್ತು ಮಾಡ್ದೆ ಎಂದಳು. ನಿಂಗೇನು ಲೂಸಾ, ಸುಮ್ನೆ ಕುತ್ಕೊಂಡು ನಿನ್ ಜೊತೆ ಹರಟೆ ಹೊಡೆಯೋಕೆ ಇಲ್ಲಿ ಖಾಲಿ ಹೊಡಿತಿಲ್ಲ ನಾನು. ಬೇಜಾನ್ ಕೆಲ್ಸ ಇದೆ, ತೆಪ್ಪಗೆ ಫೋನ್ ಇಡು, ಇಲ್ಲ ಕೆಲ್ಸ ಇದ್ರೆ ಮಾಡೋಗು ಎಂದ ಜೋರಾಗಿ. ವೇದನಿಗೆ ಬೇಸರವಾದ್ರು. ಅಂದ್ರೆ ನಿಮ್ಗೆ ನನ್ಕಿಂತ ನಿಮ್ಮ ಕೆಲ್ಸನೇ ಹೆಚ್ಚಾಯ್ತಾ? ನನ್ ಜೊತೆ ಒಂದು ಮಾತು ಆಡ್ಬೇಕು, ಸಮಯ ಇಲ್ವಾ ಎಂದಳು ಅಲ್ಲು ತಡೆಯುತ್ತಾ. ಮೊದಲೇ ಕೆಲಸದ ಟೆನ್ಷನ್ ನಲ್ಲಿದ್ದವನು, ನನ್ ಕೆಲ್ಸ ಬಿಟ್ಟು ಇನ್ನೇನು 3 ಹೊತ್ತು ನಿನ್ ಹಿಂದೆ ಸುತ್ಬೇಕಾ? ಮನೆಯಲ್ಲಿ ಕೆಲ್ಸ ಇಲ್ದಿದ್ರೆ ಓದೋಕೆ ಆದ್ರೂ ಹೋಗು, ಫೋನ್ ಮಾಡಿ ತಲೆ ತಿನ್ಬೇಡ ಎಂದು ರೇಗಿದ. ಸರಿ, ನಿಮ್ಗೆ ಈ ಮದ್ವೆ ಇಷ್ಟ ಇದ್ದು ಆಗ್ತಾ ಇದ್ದೀರಾ, ಇಲ್ಲ ಮನೆಯಲ್ಲಿ ಹೇಳಿದ್ರು ಅಂತನಾ ಎಂದಳು ಕೋಪದಿಂದ. ನಂಗೆ ಕೋಪ ಬರಿಸ್ಬೇಡ ವೇದ, ತೆಪ್ಪಗೆ ಫೋನ್ ಇಡು ಎಂದ. ಅವಳ ಪ್ರಶ್ನೆಗೆ ಕೋಪಗೊಂಡು, ಪರವಾಗಿಲ್ಲ, ಇದೊಂದು ಪ್ರಶ್ನೆಗೆ ಉತ್ತರ ಕೊಡಿ, ನಾನಿನ್ನು ಫೋನ್ ಮಾಡೋಲ್ಲ ಎಂದಳು ಹಠಕ್ಕೆ ಬಿದ್ದಂತೆ. ಹೌದು, ಮನೇಲಿ ಹೇಳಿದ್ರು ಅಂತಾನೆ ಆಗ್ತಿದ್ದೀನಿ, ಸರಿನಾ? ಸುಮ್ನೆ ನಾನು ಹೇಳಿದ್ದು ಕೇಳ್ಕೊಂಡು ಇರೋದಾದ್ರೆ ಮದುವೆ ಆಗು, ಇಲ್ಲ ನಿಂಗೆ ಯಾವನ್ ಬೇಕೋ ಅವನು ಆಗು ಎಂದ ನೇರವಾಗಿ. ಆ ಕಡೆಯಿಂದ ಮಾತು ಬರಲಿಲ್ಲ. ಫೋನ್ ಕಟ್ ಆಗಿತ್ತು. ಕೋಪದಿಂದ ಮೊಬೈಲ್ ಟೇಬಲ್ ಮೇಲೆ ಎಸೆದು ಸಿಗರೇಟ್ ಹಚ್ಚಿ ಕಿಟಕಿಯ ಬಳಿ ನಿಂತವನು ಮತ್ತೆ ಕೆಲಸ ಶುರು ಮಾಡಿದ. ಇತ್ತ ವೇದಾಳ ಮನಸ್ಸಿಗೆ ನನ್ನನ್ನು ಬಲವಂತವಾಗಿ ಮದುವೆ ಆಗುತ್ತಿರುವ ಎಂಬುದೇ ಅಚ್ಚಾಗಿತ್ತು. ಸುಮ್ಮನೆ ಹತ್ತು ದಿಂಬು ತೋರಿಸಿ ಹಾಗೆಯೇ ಮಲಗಿದ್ದಳು. ಅಂದು ಫ್ರೆಶರ್ಸ್ ಡೇಗೆಂದು ಕಾಲೇಜ್ ಅಲಂಕಾರಗೊಂಡಿತ್ತು. ಕಾಲೇಜ್ ಪೂರ್ತಿ ಬಣ್ಣ ಬಣ್ಣದ ಚಿಟ್ಟೆಗಳಂತೆ ರೆಡಿಯಾಗಿ ಓಡಾಡುತ್ತಿದ್ದರು ಎಲ್ಲರೂ. ಶ್ರೀ ಲೆಹಂಗಾ ಧರಿಸಿದ್ದಳು. ಸಂಜು ಗೌನ್ ಹಾಕಿದ್ದಳು. ನೂತನ್ ಎಲ್ಲರಿಗೂ ಓಡಾಡದಂತೆ ಆಡಿಟೋರಿಯಂನಲ್ಲಿ ಕುಳಿತುಕೊಳ್ಳಲು ಆದೇಶ ಮಾಡಿದ್ದ.
ಸಮಾರಂಭಕ್ಕೆ ಅಭಿಮನ್ಯು ವರ್ಮಾ ಮುಖ್ಯ ಅತಿಥಿಯಾಗಿದ್ದರಿಂದ ನೂತನ್ ಸಮೇತ ಡಿಪಾರ್ಟ್ಮೆಂಟಿನ ಕೆಲವು ಮುಖ್ಯಸ್ಥರು ಗೇಟಿನ ಬಳಿ ಕಾಯುತ್ತಿದ್ದರು. 10 ಗಂಟೆಯ ಸುಮಾರಿಗೆ 2-3 ಕಾರುಗಳು ಗೇಟಿನ ಬಳಿ ಪಾರ್ಕ್ ಆಗಿದ್ದವು. ಅವುಗಳಿಂದ ಸಾತ್ವಿಕ್, ಕರಣ್, ನರಸಿಂಹ, ಅಭಿಮನ್ಯು ಮತ್ತು ಇಶಾನ್ ಇಳಿದಿದ್ದರು. ಎಲ್ಲರಿಗೂ ಬೊಕ್ಕೆ ಕೊಟ್ಟು ಸ್ವಾಗತಿಸಿದ ನೂತನ್ನ ಜೊತೆ ಎಲ್ಲರೂ ಆಡಿಟೋರಿಯಂಗೆ ನಡೆದರು. ಅಭಿಮನ್ಯು ವೇದಿಕೆಗೆ ಬರುತ್ತಿದ್ದಂತೆ ಎದ್ದು ನಿಂತು ವಂದನೆ ಅರ್ಪಿಸಿದರು. ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ ಮಾಡಿ ಕೂರುವಂತೆ ಸನ್ನೆ ಮಾಡಿದನು ಅಭಿ. ಉಳಿದಂತೆ ಸಾತ್ವಿಕ್, ಇಶಾನ್ ವೇದಿಕೆಗೆ ಕೆಳಗೆ ಕುಳಿತಿದ್ದರು. ಕರಣ್, ನರಸಿಂಹ ಅಭಿಯ ಪಕ್ಕ ವೇದಿಕೆಯಲ್ಲಿದ್ದರು. ಮೈಕ್ ತೆಗೆದುಕೊಂಡು ಅತಿಥಿಗಳಿಗೆ ಸ್ವಾಗತ ಕೋರಿದರು ಹಿಸ್ಟರಿ ಶಿಕ್ಷಕರು. ನಂತರ ಮೈಕ್ ತೆಗೆದುಕೊಂಡು, ನೂತನ್ ಪೂರ್ತಿ ವರ್ಷದ ಮ್ಯಾಗಜಿನ್ ಓದಿದವನು, ಕಾಲೇಜಿನ ಶಿಸ್ತು ನಿಯಮಗಳನ್ನು ಪಾಲಿಸಬೇಕೆಂದು ಕಟ್ಟುನಿಟ್ಟಾಗಿ ಆಜ್ಞೆ ಮಾಡಿದನು. ಅವನ ಮಾತಿನ ನಂತರ ಶ್ರೀ ಮತ್ತು ಸಂಜನ ನೃತ್ಯ ಇತ್ತು. ಇಶಾನ್ ಬಂದಾಗ ತಯಾರಾಗಲು ಹೋಗಿದ್ದರಿಂದ ಅವನನ್ನು ನೋಡಿರಲಿಲ್ಲ ಶ್ರೀ, ಸಂಜು. ಅವರನ್ನು ನೃತ್ಯಕ್ಕೆ ಕರೆದಾಗ ವೇದಿಕೆಗೆ ಆಗಮಿಸಿದರು ಇಬ್ಬರು. ಶ್ರೀಯನ್ನು ನೋಡಿ ಸಾತ್ವಿಕ್ಗೆ, ಸಂಜುವನ್ನು ನೋಡಿದ ಇಶಾನ್ಗೆ ಖುಷಿಯಾಗಿತ್ತು. ಅವರು ಡ್ಯಾನ್ಸ್ ನೋಡಲು ಕಾಯುತ್ತಿದ್ದರು. ಏಕದಂತಾಯ ವಕ್ರತುಂಡಾಯ ಹಾಡು ಶುರುವಾಗಿತ್ತು. ಹಾಡಿಗೆ ತಕ್ಕ ಹಾಗೆ ಪಾದ ಊರುತ್ತಾ ಹೆಜ್ಜೆಯನ್ನು ಬದಲಾಯಿಸುತ್ತಾ ಭರತನಾಟ್ಯ ಮಾಡುತ್ತಿದ್ದರು. ಇಬ್ಬರು ಶ್ರೀಯ ಮುಖಭಾವ ಬದಲಾಯಿಸುವಿಕೆ ನೋಡಿ ಬ್ಯೂಟಿಫುಲ್ ಎಂದಿದ್ದ ಸಾತ್ವಿಕ್ ತನ್ನೊಳಗೆ. ಅವರಿಬ್ಬರ ನೃತ್ಯ ಮುಗಿದ ಅಭಿಯ ಭಾಷಣ ಶುರುವಾಗಿತ್ತು. ಕಾಲೇಜಿನ ರೀತಿ ರಿವಾಜುಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ ಅಭಿ ಕೆಲವೊಂದು ಹೊಸ ಹೊಸ ನಿಯಮಗಳ ಜೊತೆ ಕಾಲೇಜಿನಲ್ಲಿ ಹೊಸದಾಗಿ ಶುರುವಾಗಿರುವ ಅನುಕೂಲಗಳನ್ನು ತಿಳಿಸಿ ಭಾಷಣ ಮುಗಿಸಿದ್ದ. ಎಲ್ಲರಿಗೂ ಊಟದ ವಿರಾಮ ನೀಡಿದ್ದರು. ಶ್ರೀ ಮತ್ತು ಸಂಜು ಭರತನಾಟ್ಯ ಡ್ರೆಸ್ ಬದಲಾಯಿಸಲು ಹೋಗುತ್ತಿದ್ದರು. ಓಡಿ ಬಂದ ಇಶಾನ್ ಸಂಜು ಜೊತೆ ಮಾತನಾಡುತ್ತಾ ನೃತ್ಯದ ಬಗ್ಗೆ ಹೊಗಳುತ್ತಿದ್ದ. ಶ್ರೀ ಮಾತ್ರ ಮಾತನಾಡಲಿಲ್ಲ, ಸುಮ್ಮನೆ ಬರುತ್ತಿದ್ದಳು. ಮೊಬೈಲ್ ತೆಗೆದು, ಸಂಜು, ಈ ಡ್ರೆಸ್ನಲ್ಲಿ ಒಂದು ಫೋಟೋ ಪ್ಲೀಸ್ ಎಂದ ಇಶಾನ್ ಕ್ಯಾಮರಾ ಆನ್ ಮಾಡಿ ಶ್ರೀ ದೂರ ಸರಿದು ನಿಂತಳು. ನೀನು ಬಾ ಶ್ರೀ, ಒಟ್ಟಿಗೆ ತಗೊಳ್ಳೋಣ ಎಂದ ಅವಳು. ಇಲ್ಲ ಬೇಡ ಇಶಾನ್ ಅವ್ರೆ, ನಿಮ್ಮಿಬ್ರು ಮಧ್ಯೆ ನಾನ್ ಯಾಕೆ ಸುಮ್ನೆ ಡಿಸ್ಟರ್ಬ್ ಮಾಡೋಕೆ, ನೀವೇ ತಗೊಳ್ಳಿ ಎಂದಳು ಸುತ್ತ ಯಾರಾದರೂ ಸಿಗುವರ ಎಂದು ನೋಡುತ್ತಾ. ಸಂಜುಗೆ ಅವಳ ಮಾತು ಅರ್ಥವಾಗಿತ್ತು. ಇಶಾನ್ ಅವರೇ ಎಂದು ಅವಳು ಕರೆದದ್ದು ಅನುಮಾನ ಬಂದರೂ ಜಾಸ್ತಿ ಯೋಚಿಸದೆ, ಮತ್ತೆ ಆತರ ಏನಿಲ್ಲ ಬಾ ಶ್ರೀ, ನೀವಿಬ್ಬರು ಜೊತೆನೆ ಸೆಲ್ಫಿ ತಗೋಬೇಕು, ನಾವು ಫ್ರೆಂಡ್ಸ್ ಆದ್ಮೇಲೆ ಫಸ್ಟ್ ಫೋಟೋ ಇದು ಎಂದ ಅವಳನ್ನು ಕರೆಯುತ್ತ. ಶ್ರೀ ಯಾವ ಭಾವನೆ ತೋರದೆ, ಬೇಡ ಇಶಾನ್ ಅವರೇ, ನೀವು ಸಂಜು ಜೊತೆನೆ ಫೋಟೋ ತಗೊಳ್ಳೋಕೆ ಬಂದಿದ್ದೀರಾ, ಅವಳ ಜೊತೆ ನಾನಿದ್ದೀನಿ ಅಂತ ನನ್ನ ಕರೆಯೋದು ಏನು ಬೇಡ, ನೀವು ತಗೊಳ್ಳಿ ಎಂದಳು ಸಹಜವಾಗಿ. ಇಶಾನ್ ಸಂಜರ ಇಬ್ಬರು ಸರಿಯಾಗಿ ನಾಟಿತ್ತು ಶ್ರೀಯ ಮಾತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾತ್ವಿಕ್, ಯಾರು ಇವರು ಎಂದನು ಇಶು ಹೆಗಲ ಮೇಲೆ ಕೈ ಹಾಕಿ. ಇಶಾನ್ ನಗುತ್ತಾ, ಇವರಿಬ್ಬರು ನನ್ನ ಫ್ರೆಂಡ್ಸ್ ಬ್ರೋ, ಇದು ಸಂಜನಾ ಆ್ಯಂಡ್ ಇದು ಶ್ರೀನಿಕಾ, ಫಸ್ಟ್ ಇಯರ್ MSc ಎಂದ ಪರಿಚಯಿಸುವಂತೆ. ಸಾತ್ವಿಕ್ಗೆ ಶ್ರೀ ತನ್ನ ನಾದಿನಿ ಎಂದು ತಿಳಿದಿದ್ದರಿಂದ, ಹಾಯ್ ಶ್ರೀನಿಕಾ, ಐ ಆಮ್ ಸಾತ್ವಿಕ್, ACP, ಹೌ ಆರ್ ಯು ಮಾ ಎಂದನು ಕೈ ಮುಂದೆ ಮಾಡಿ. ಶ್ರೀ ಕೂಡ ನಗುತ್ತಾ ಅವನ ಕೈಗೆ ಕೈ ಸೇರಿಸಿ, ಹಲೋ ಸರ್, ನೈಸ್ ಟು ಮೀಟ್ ಯು, ಐ ಆಮ್ ಫೈನ್ ಸರ್ ಎಂದಳು ಖುಷಿಯಿಂದ. ನಿನ್ನ ಶ್ರೀ ಅಂತ ಕರೀಲಾ ಎಂದನು. ಶ್ರೀಗೆ ಅನುಮಾನ ಬಂದರೂ ತಲೆ ಆಡಿಸಿದಳು ಸರಿ ಎಂಬಂತೆ. ಇಶಾನ್ ಸಂಜು ಗೊಂದಲಿನಿಂದ ನೋಡುತ್ತಿದ್ದರು. ಓಕೆ ಶ್ರೀ, ನಾನ್ ನಿನ್ನ ಕೈಂಚರ ಫ್ರೆಂಡ್, ಅವಳ ಜೊತೆ ನಿನ್ನ ನೋಡಿದ್ದೆ, ನಿಂಗೆ ನನ್ನ ಪರಿಚಯ ಇಲ್ಲ, ಆದ್ರೆ ನಂಗೆ ಇದೆ, ಅದಕ್ಕೆ ಮಾತನಾಡಿಸೋಣ ಅಂತ ಬಂದೆ ಎಂದನು ಮೃದುವಾಗಿ. ಹೌದಾ ಸರ್, ಗೊತ್ತಾಗ್ಲಿಲ್ಲ, ನಿಮ್ಮನ್ನು ನೋಡಿ ಖುಷಿ ಆಯ್ತು ಎಂದಳು ನಗುತ್ತಾ. ಮತ್ತೆ ಹೇಗಿದೆ ಶ್ರೀ, ಕಾಲೇಜ್ ಎಲ್ಲ ಓಕೆ ಅಲ್ವಾ, ಏನಾದ್ರೂ ತೊಂದರೆ ಆದ್ರೆ ನಂಗೆ ತಿಳಿಸು ಆಯ್ತಾ ಎಂದನು. ತನ್ನ ಮೊಬೈಲ್ ನಂಬರ್ ನೀಡಿ ಅವಳ ನಂಬರ್ ಪಡೆದು, ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಎಂದು ಆಡಿಟೋರಿಯಂ ಬೆಲ್ ಆದ್ದರಿಂದ ಒಳ ನಡೆದಳು. ಸಾತ್ವಿಕ್ ಸ್ಟೇಷನ್ಗೆ ಹೊರಟ. ಇವರಿಬ್ಬರು ಮಾತನಾಡುವುದನ್ನು ಆಶ್ಚರ್ಯದಿಂದ ನೋಡ್ತಿದ್ದರು ಇಶಾನ್, ಸಂಜನಾ. ಆದ್ರೆ ಶ್ರೀ ಅವರ ಕಡೆ ತಿರುಗಿಯೂ ನೋಡ್ಲಿಲ್ಲ. ಇತ್ತ ಸಂಜುವಿಗೆ, ಯಾಕೆ ಸಂಜು, ಶ್ರೀ ಹಾಗೆ ಹೇಳಿದ್ದು, ನಮ್ಗೆ ಏನಾಯ್ತು, ನಮ್ಮನ್ನು ನೋಡದೆ ಹೋದಳು ಎಂದ ಇಶಾನ್. ಅದು ಇಶಾನ್, ಅವತ್ತು ನೀನು ಅವಳ ಬಗ್ಗೆ ಮಾತನಾಡುವಾಗ ಪಕ್ಕನೇ ಇದ್ದಳು, ನೀನು ಅಂದಿದ್ದೆಲ್ಲ ಕೇಳಿಸ್ಕೊಂಡಳು ಎಂದಳು ಬೇಸರದಲ್ಲಿ. ಇಶಾನ್ಗೆ ಶಾಕ್ ಆಗಿತ್ತು. ಅವನು ಯಾವ ಉದ್ದೇಶದಿಂದ ಅಂದನು, ಆದರೆ ಇಂದು ಅದೇ ಶ್ರೀಯನ್ನು ಇವರ ಗೆಳೆತನದಿಂದ ದೂರ ಉಳಿಸಿತ್ತು. ಏನೋ ಮಾತನಾಡದೆ ಫಂಕ್ಷನ್ ಮುಗಿಸಿ ಮನೆಗೆ ನಡೆದರು ಶ್ರೀ. ಆಗಲೇ ಬೇರೆ ಗೆಳತಿಯರ ಜೊತೆ ಮೊದಲೇ ಹೋಗಿದ್ದಳು. ರಾತ್ರಿ ರೂಮಿನಲ್ಲಿ ಕುಳಿತು ಸಂಜನಾ ಫೋಟೋ ಹಿಡಿದು ವ್ಯಂಗ್ಯವಾಗಿ ನಗುತ್ತಿದ್ದ ಅಭಿ ಮನಸ್ಸಲ್ಲಿ ಏನೋ ಸಾಧಿಸಿದವನಂತೆ.
ಇಂದು ಕಾಲೇಜಿನಲ್ಲಿ ಅವಳನ್ನೆತ್ತೆ ನೋಡಿದವನಿಗೆ ತನ್ನ ದಾರಿ ಸುಲಭ ಎನಿಸಿತು. ಪ್ರಣತಿಯ ಮೇಲಿನ ಕೋಪಕ್ಕೆ ಸಂಜುವನ್ನು ದಾಳ ಮಾಡಲು ನಿರ್ಧರಿಸಿದ ಅಭಿ. ಆದರೆ ಬದಲಿಗೆ ಅವನ ಸೇಡಿಗೆ ಒಂದು ಮುಗ್ಧ ಜೀವ ಬಲಿಯಾಗುವುದರಲ್ಲಿತ್ತು. ಬೆಳಿಗ್ಗೆ ಕಲ್ಯಾಣಿ ನಿವಾಸಕ್ಕೆ ಬಂದಿದ್ದ ಕರಣ್ ನಾಳೆ ತನ್ನ ನಿಶ್ಚಿತಾರ್ಥ ಇರುವುದಾಗಿ ತಿಳಿಸಿ ಎಲ್ಲರಿಗೂ ಬರುವಂತೆ ಹೇಳಿದವನು ಅಭಿಯ ಜೊತೆಗೆ ನೂತನ್ ಮನೆಗೆ ಹೋಗಿದ್ದ. ಶ್ರೀ ಫ್ರೆಷರ್ಸ್ ಡೇಯ ನಂತರ ಸಂಜು ಜೊತೆ ಬರುವುದೇ ನಿಲ್ಲಿಸಿದ್ದಳು. ಒಬ್ಬಳೇ ಬಂದು ಒಬ್ಬಳೇ ಹೋಗುತ್ತಿದ್ದಳು. ಸಂಜು ಮಾತನಾಡಿಸಿದರೆ ಉತ್ತರಿಸುತ್ತಿದ್ದಳು ಅಷ್ಟೇ. ಇಶಾನ್ ಮೆಸೇಜ್ ಮಾಡಿದರೂ ನೋಡಿ ಸುಮ್ಮನಾಗುತ್ತಿದ್ದಳು. ಕಾಲ್ ಮಾಡಿದರೂ ರಿಸೀವ್ ಮಾಡುತ್ತಿರಲಿಲ್ಲ. ಕಾಲೇಜ್ಗೆ ಬರುವ ಸಮಯಕ್ಕೆ ಸಂಜು ಜೊತೆ ಬಸ್ ಸ್ಟ್ಯಾಂಡ್ ಬಳಿ ಮಾತನಾಡುತ್ತಿದ್ದ ಇಶಾನ್ ಶ್ರೀ ಬರೋದು ನೋಡಿ, ಶ್ರೀ ಒಂದು ನಿಮಿಷ ನಿಂತ್ಕೋ, ಯಾಕೆ ನನ್ನ ಜೊತೆ ಮಾತಾಡಲ್ವಾ ಎಂದ ಶ್ರೀ ಅವಳ ಹಿಂದೆ ಬಂದು. ನನ್ನ ಹತ್ರ ಏನು ಮಾತು ಇಶಾನ್ ಅವರೇ, ನಿಮಗೆ ಬೇಕಾಗಿದ್ದು ಸಂಜನನ ಪರಿಚಯ ತಾನೇ, ಇನ್ನೇನು ಎಂದಳು ಮಾಮೂಲಿಯಾಗಿ. ಮೊದಲು ಈ ಅವರೇ ಗಿವರೇ ಅನ್ನೋದು ನಿಲ್ಲಿಸು. ಅವತ್ತು ನಾನು ಸಂಜು ಹತ್ರ ಫೋನಲ್ಲಿ ತಮಾಷೆಗೆ ಆಗಂದೆ ಅಷ್ಟೇ, ನೀನಿದೆಯಾ ಅಂತ ಗೊತ್ತಿರಲಿಲ್ಲ ಶ್ರೀ ಎಂದ ತಪ್ಪಿಸ್ತ ಭಾವನೆಯಿಂದ. ಹೋ, ನನಗೆ ನೀವು ಮಾತಾಡಿದ್ದು ಗೊತ್ತಾಗಿದೆ ಅಂತ ಸಮಜಾಯಿಸಿಕೊಡೋಕ್ಕೆ ಬಂದಿದ್ದೀರಾ, ಇಲ್ದಿದ್ರೆ ಬರ್ತಿರ್ಲಿಲ್ಲ ಅಲ್ವಾ ಎಂದಳು ನಗುತ್ತಾ. ಹಾಗೇನಿಲ್ಲ ಶ್ರೀ, ಆ ಥರ ಮಾತನಾಡಿದ್ದಕ್ಕೆ ಸಾರಿ ಮಾ, ಫ್ರೆಂಡ್ಸ್ ಮಧ್ಯೆ ಸುಮ್ಮನೆ ಮನಸ್ತಾಪ ಯಾಕೆ, ಮೊದಲನ ಥರನೇ ಇರೋಣ ಎಂದ ಓಲೈಸುವಂತೆ. ಬೇಡ ಸರ್, ನೀವು ಲಾಯರ್, ನಾನು ವಿದ್ಯಾರ್ಥಿ, ನಮ್ಮ ಮಧ್ಯೆ ಎಂಥ ಸ್ನೇಹ, ನೀವು ದಿನ ಇಲ್ಲಿ ಸಿಗುವುದಕ್ಕೆ ಅವತ್ತು ಕಾರಣ ಕೇಳಿದೆ ಅಷ್ಟೇ. ನೀವು ನನ್ನ ನೋಡೋಕ್ಕೆ ಬಂದಿದ್ದು ಅನ್ನಲಿಲ್ಲ, ಆದರೆ ನೀವು ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ಹೋದಿರಿ, ಆಗ ನನ್ನ ಸ್ನೇಹ ಕಾಣಿಸ್ಲಿಲ್ವಾ ಸರ್ ಎಂದಳು ದುಃಖವನ್ನು ತಡೆಯುತ್ತಾ. ಆಗಲ್ಲ ಶ್ರೀ, ನೀನು ತಪ್ಪು ತಿಳ್ಕೊಂಡಿದ್ಯಾ, ನಾನು ಬೇಕು ಅಂತ ಹಾಗೆ ಮಾತನಾಡಲಿಲ್ಲ, ಸುಮ್ಮನೆ ಆಗಂದೆ ಎಂದ ಇಶಾನ್. ಬೇಡ ಸರ್, ನೀವು ಅವತ್ತು ಸಂಜನನ ಮಾತನಾಡಿಸೋಕ್ಕೆ ಬಂದರೆ ಅವಳನ್ನೇ ಮಾತನಾಡಿಸಿ ಹೋಗಬೇಕಾಗಿತ್ತು. ನೀವೇ ಫ್ರೆಂಡ್ಸ್ ಆಗಿ ನಂಬರ್ ತಗೊಂಡ್ರಿ, ಆದರೆ ನೀವು ಯಾವತ್ತೂ ನನಗೆ ಮೆಸೇಜ್ ಕಾಲ್ ಮಾಡಲಿಲ್ಲ, ಆದರೆ ಸಂಜು ಜೊತೆ ದಿನಪೂರ್ತಿ ಮಾತನಾಡ್ತಾನೇ ಇದ್ರಿ. ನಿಮ್ಮಿಬ್ಬರ ಮಧ್ಯೆ ಏನಿದೆ ನನಗೆ ಬೇಡ ಸರ್, ಆದರೆ ನಿಮ್ಮ ಬೇಳೆ ಬೇಯಿಸಿಕೊಳ್ಳೋಕ್ಕೆ ನನ್ನ ಹರಕೆ ಕುರಿ ಮಾಡಬೇಡಿ ಎಂದಳು ನೇರವಾಗಿ. ಆಗಲಿಂದ ಇವರ ಮಾತುಕತೆ ನೋಡಿ ಬಳಿ ಬಂದ ಸಂಜು, ಶ್ರೀ ಅವ್ರು ಗೊತ್ತಿಲ್ಲದೆ ಆ ಥರ ಹೇಳಿದ್ದು, ಅದನ್ನೇ ಯಾಕೆ ದೊಡ್ಡ ವಿಚಾರ ಮಾಡ್ತಿದ್ಯಾ, ಅವ್ರು ಸಾರಿ ಕೇಳಿದ್ರು, ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಆಗ್ತಿದ್ಯಾ ಎಂದಳು ಅಸಮಾಧಾನದಿಂದ. ಓ ಸಂಜನಾ, ನಿಮಗೆ ನಾನು ಮಾತನಾಡೋದು ಓವರ್ ಅನ್ನಿಸ್ತಿದ್ಯಾ, ಎಷ್ಟೇ ಆಗಲಿ ಹೊಸಬರು ಬಂದ ಮೇಲೆ ಹಳೆಯವರಿಗೆ ಯಾವ ಬೆಲೆನೂ ಇರೋಲ್ಲ ಅಂತ ಇವಾಗ ಗೊತ್ತಾಯಿತು ಎಂದಳು ವ್ಯಂಗ್ಯವಾಗಿ. ಅವತ್ತು ನನ್ನಿಂದ ಇವರಿಗೆ ಹರ್ಟ್ ಆಯಿತು ಅಂತ ಸಾರಿ ಕೇಳೋಕ್ಕೆ ಬಂದರೆ ಇವರು ನೆಗ್ಲೆಕ್ಟ್ ಮಾಡುವಾಗ, ನಾನು ಬಂದರೆ ಸಾಕು ಮುಖ ತಿರುಗಿಸಿ ಹೋಗುವಾಗ ಇದೆಲ್ಲ ಗೊತ್ತಾಗಲಿಲ್ವಾ ಮೇಡಮ್, ನಾನು ಇರೋದು ಮರೆತು ಆರಾಮವಾಗಿ ಇವರ ಜೊತೆ ಹರಟೆ ಹೊಡ್ಕೊಂಡು ಸುತ್ತುವಾಗ ನಾನು ಇದ್ದೀನಿ ಅಂತ ನೆನಪಾಗಲಿಲ್ವಾ, ಹೇಗಾಗುತ್ತೆ, ಲಾಯರ್ ಫ್ರೆಂಡ್ ಸಿಕ್ಕ ಮೇಲೆ ಈ ಬಡವಿ ಎಲ್ಲಿ ನೆನಪಾಗ್ತಾಳೆ ಎಂದಳು ಅರಕಿಸುತ್ತಾ. ಶ್ರೀ, ನೀನು ಯಾವುದೋ ವಿಷಯ ಇನ್ಯಾವುದಕ್ಕೋ ಜೋಡಿಸ್ತೀಯಾ, ಹೇಳೋ ಮಾತು ಕೇಳು ಎಂದಳು ಅರ್ಥ ಮಾಡಿಸುವಂತೆ. ಶ್ರೀಯ ಒಂದೊಂದು ಮಾತು ಬೀಸಿ ಹೊಡೆದಂತಿತ್ತು ಇಬ್ಬರಿಗೂ. ಸ್ನೇಹ ಅಂದರೆ ನಿಮಗೆ ಇಷ್ಟ ಬಂದಾಗ ಬಂದು ಮಾತನಾಡುವುದು, ಕಷ್ಟ ಆದಾಗ ದೂರ ಇಡುವುದಲ್ಲ. ಏನೇ ಇದ್ರೂ ಬಿಡಲಿ ಹೋಗಲಿ, ಅವಳು ನನ್ನ ಫ್ರೆಂಡ್ ಅಲ್ವಾ ಅನ್ನೋದು ಮನಸ್ಸಿನಲ್ಲಿ ಇರಬೇಕು, ಸುಮ್ಮನೆ ಅವಶ್ಯಕತೆಗೆ ತಕ್ಕನಾಗಿ ಬಳಸುವುದಲ್ಲ ಎಂದಳು ತೀಕ್ಷ್ಣವಾಗಿ. ನಿನ್ನ ಮಾತು ನಿಜ ಶ್ರೀ, ನಮ್ಮದೇ ತಪ್ಪು, ಇನ್ಮೇಲೆ ಆಗೋಲ್ಲ, ಮೊದಲನೇ ಥರನೇ ಇರೋಣ, ಅಟ್ಲೀಸ್ಟ್ ನಾನು ಬೇಡ, ಸಂಜು ಜೊತೆನಾದರೂ ಚೆನ್ನಾಗಿರು ಎಂದ ಇಶಾನ್ ಪಶ್ಚಾತ್ತಾಪದಿಂದ. ನೋಡಿ ಸರ್, ನಿಮ್ಮ ಹತ್ರ ನಾನು ಯಾವುದೂ ಕೇಸ್ ಕೊಟ್ಟಿಲ್ಲ, ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ನನ್ನ ದೃಷ್ಟಿಯಲ್ಲಿ ನೀವೊಬ್ಬರು ಲಾಯರ್ ಅಷ್ಟೇ, ನಿಮ್ಮ ಫ್ರೆಂಡ್ ಸಂಜನನ ಮಾತನಾಡಿಸೋಕ್ಕೆ ನಾನು ಯಾರು, ಅವಳಿಗೆ ಅಂತ ನೀವೇ ಇದ್ದೀರಲ್ಲ ಬಿಡಿ ಎಂದವಳು. ನನಗೆ ಕ್ಲಾಸ್ಗೆ ಟೈಮ್ ಆಯಿತು, ಬಾಯ್ ಸಂಜನಾ, ಬಾಯ್ ಸರ್ ಎಂದು ಹೊರಟೇ ಹೋದಳು. ಅವಳು ಹೋಗುವುದನ್ನೇ ನೋಡ್ತಿದ್ದ ಇಶಾನ್ ಸಂಜುಗೆ ತಮ್ಮ ನಡವಳಿಕೆಗೆ ಶ್ರೀಗೆ ಎಷ್ಟು ನೋವು ಆಗಿದೆ ಎಂದು ತಿಳಿಸಿತ್ತು. ಮತ್ತೆ ಶ್ರೀ ನಮ್ಮ ಬಳಿ ಬರಲು ಎಂದು ಖಚಿತವಾಗಿತ್ತು. ವೇದ ಶ್ರೀ ಸಂಜನನ ಗೆಳತಿ, ಜೊತೆಗೆ ಡಿಗ್ರಿವರೆಗೂ ಓದಿದವಳು, ತನ್ನ ಮಾವನ ಮಗನ ಜೊತೆಯಲ್ಲಿ ಮದುವೆ ನಿಶ್ಚಯವಾಗಿದೆ. ಮೊದಲನೇ ಎಪಿಸೋಡಲ್ಲಿದೆ ನೋಡಿ. ವೇದಾಳ ತಾತನಿಗೆ ಇಬ್ಬರೇ ಮಕ್ಕಳು, ಸವಿತಾ, ಗಿರೀಶ್. ಮಗಳನ್ನು ಒಳ್ಳೆಯ ಅನುಕೂಲಸ್ಥನಾದ ದೇವರಾಜ್ಗೆ ಮದುವೆ ಮಾಡಿಕೊಟ್ಟಿದ್ದರು. ಮಗನಾದ ಗಿರೀಶ್ಗೆ ಅಡಿಕೆ ತೋಟ, ತೆಂಗು ಎಂದು ಭಾರಿ ಆಸ್ತಿಯನ್ನೇ ಮಾಡಿದ್ದರು. ವೇದಾಳ ಅತ್ತೆ ಸವಿತಾಗಿದ್ದ ಒಬ್ಬ ಮಗನಿಗೆ ವೇದಾಳನ್ನೇ ಸೊಸೆ ಮಾಡಿಕೊಳ್ಳುವ ಇರಾದೆ ಇದ್ದುದರಿಂದ ಅಣ್ಣ ತಂಗಿ ಬೀಗರಾಗುತ್ತಿದ್ದರು. ವೇದನ ಎಂಗೇಜ್ಮೆಂಟ್ಗೆ 2 ದಿನವಿತ್ತು. ಸಂಬಂಧಿಕರೆಲ್ಲರಿಗೂ ಆಮಂತ್ರಣ ನೀಡುತ್ತಿದ್ದರು. 2 ಮನೆಯವರು
ಮನೆಯ ತುಂಬ ಹಣ್ಣು ಹೂವಿನ ಬುಟ್ಟಿಗಳು ಸಾಮಗ್ರಿಗಳೇ ತುಂಬಿದ್ದವು. ಅಡಿಗೆ ಮನೆಗೆ ನಡೆದ ವೇದ ಅಮ್ಮ ಕಾಫಿ ಕೊಡು ಎಂದಳು ತನ್ನ ತಾಯಿ ಅಶ್ವಿನಿಯನ್ನು ತಬ್ಬಿ. ಇವತ್ತು ಒಂದಿನ ನೀನೇ ಮಾಡ್ಕೋ ಕಂದ, ಸ್ವಲ್ಪ ನಿಶ್ಚಾರ್ಥ ಕೆಲಸ ಜಾಸ್ತಿ ಇದೆ ಎಂದರು ಸಾಮಗ್ರಿಗಳನ್ನು ಜೋಡಿಸುತ್ತಾ. ಅಮ್ಮ ನನಗೆ ಈಗಲೇ ಮದುವೆ ಬೇಡಮ್ಮ ಎಂದಳು. ಮಾವನ ಮಗನಿಗೆ ಮದುವೆ ಇಷ್ಟವಿಲ್ಲ ಎಂದು ನೆನೆದು. ಯಾಕೆ ಏನಾಯಿತು ಎಂದರೆ ಅಶ್ವಿನಿ ಗಾಬರಿಯಿಂದ. ಅಂದರೆ ಇಷ್ಟು ಬೇಗ ಬೇಡ, ನಿಧಾನವಾಗಿ ಮಾಡಿದರೆ ಆಗೋದು ಅಂತ ಅಮ್ಮ ಎಂದಳು ತಾಯಿ ಗಾಬರಿ ನೋಡಿ. ಆಗ ನಾನು ಏನೋ ಅಂತ ಎದುರು ಬಿಟ್ಟೆ. ಈಗ ಹಾಗೆ ಅನಿಸುತ್ತೆ ಕಂದ, ಆಮೇಲೆ ನಿನಗೆ ಸರಿ ಹೋಗುತ್ತೆ. ನಿನ್ನ ತಂದೆಗೂ ಹಾರ್ಟ್ ಪ್ರಾಬ್ಲಮ್ ಇದೆ. ನಿನ್ನ ಮದುವೆ ಮಾಡಿದರೆ ನೆಮ್ಮದಿ. ನಿನ್ನೇನು ಬೇರೆ ಮನೆಗೆ ಕಳಿಸ್ತಾ ಇಲ್ಲ. ಹುಡುಗ ನಮ್ಮನೆಯವನೇ ಅಲ್ವಾ, ಚೆನ್ನಾಗಿ ನೋಡ್ಕೊಳ್ತಾನೆ ಎಂದರು ಅವಳ ಆತಂಕ ದೂರ ಮಾಡಲು. ಸರಿನಮ್ಮ ಎಂದು ರೂಮಿಗೆ ಹೋಗುವವಳಿಗೆ, ನಿನ್ನ ಫ್ರೆಂಡ್ಸನ್ನು ಕರಿವೇದ, ನಾಳೆ ಗಡಿಬಿಡಿ ಇರುತ್ತೆ ಎಂದರು. ವೇದ ತಲೆ ಆಡಿಸಿ ರೂಮಿಗೆ ಹೋದಳು. ವರುಣ್ ಮಧ್ಯಾಹ್ನ ಮನೆಗೆ ಬಂದನು. ಸುಮಿತ್ರಾದೇವಿ ಭಾನು ಮನೆಗೆ ಹೋಗಿದ್ದರು. ಸೊಸೆಯರು ಶಾಪಿಂಗ್ ಹೋಗಿದ್ದರು. ಗಂಡಸರು ಆಫೀಸ್ ಕೆಲಸ ಎಂದು ಹೋಗಿದ್ದರು. ರವೀಂದ್ರರು ತೋಟದ ಕಡೆ ಹೋಗಿದ್ದರು. ಸನ್ನಿಧಿ ಅಂದು ಮನೆಯಲ್ಲೇ ಉಳಿದಿದ್ದಳು. ಸೋಫಾ ಮೇಲೆ ಮಲಗಿ ಕಾರ್ಟೂನ್ ನೋಡುತ್ತಿದ್ದಳು. ವರುಣ್ ಬಂದವನು ಅವಳ ಎದುರಿಗೆ ಕುಳಿತ. ಅವಳು ನೋಡಲಿಲ್ಲ. ಎದ್ದು ಟಿವಿ ಆಫ್ ಮಾಡಿದ ಸುಮ್ಮನೆ ಕಣ್ಣು ಮುಚ್ಚಿದಳು. ಇತ್ತೀಚೆಗೆ ಅವಳ ನಿರ್ಲಕ್ಷ್ಯ ವರುಣ್ಗೆ ಸಹಿಸಿ ಸಾಕಾಗಿತ್ತು. ಸನ್ನಿಧಿ ನನಗೆ ಕುಡಿಯೋಕ್ಕೆ ನೀರು ಕೊಡು ಅಂದ. ಅವಳು ಮಾತಾಡಲಿಲ್ಲ. ಹೇ ದೆವ್ವ, ನಿಂಗೆ ಹೇಳಿದ್ದು ನೀರು ಕೊಡು ಅಂತ, ಯಾಕೆ ಕಿವುಡಾ ಎಂದ ಸಿಟ್ಟಿನಲ್ಲಿ. ಒಡನೆ ಎದ್ದವಳು, ನಿಂಗೆ ಕಿವುಡು, ನಿಮ್ಮಮ್ಮಂಗೆ ಕಿವುಡು, ನಿನ್ನ ಕೈಗೇನು ಲಕ್ವ ಬಂದಿದೆಯಾ, ಹೋಗಿತಾಗೋ. ಮಾತನ್ನು ಏಕವಚನಕ್ಕೆ ತಿರುಗಿಸಿದಳು. ತೆಗೆದು ಬಿಟ್ಟರೆ ಮುಖ ಮೊಸರನ್ನು ಹಾಕಬೇಕು, ಹಲ್ಲು ಹಸಿ ಹಿಟ್ಟು ಹಾಕಬೇಕು, ನನ್ನೇ ಅವನು ಇವನು ಅಂತ್ಯ ಎಂದ ಹೊಡೆಯುವಂತೆ. ಯಾಕೋ ಹೊಡಿತೀಯಾ, ತಿಂದಿದ್ದು ಜಾಸ್ತಿ ಆಯ್ತಾ, ನೀನು ಮರ್ಯಾದೆ ಕೊಟ್ಟರೆ ನಾನು ಕೊಡ್ತೀನಿ, ಮೊದಲು ಕೆಣಕಿದ್ದು ನೀನು ಎಂದಳು ಸಿಟ್ಟಾಗಿ. ಬೆಳಿಗ್ಗೆ ಭಾನುಮತಿ ವರುಣ್ಗೆನ್ನು ನೋಡಲು ಎಂದು ಹೇಳಿ ಸುಮಿತ್ರರನ್ನು ಜೊತೆ ಕರೆದುಕೊಂಡು ಹೋಗಿದ್ದರು. ಆದರೆ ಸಿಟ್ಟು ಈ ರೀತಿ ತೋರಿಸ್ತಿದ್ದಳು. ಯಾಕೆ ಕೊಬ್ಬು ಜಾಸ್ತಿ ಆಗಿದೆ, ಅದಕ್ಕೆ 1 ತಿಂಗಳಿಂದ ಅತಿ ಆಡ್ತಿದ್ಯಾ, ಏನು ದೊಡ್ಡ ಮಿಸ್ ವರ್ಲ್ಡ್ ಅನ್ನುವ ರೇಂಜಲ್ಲಿ ಎಂದ ಅನುಕಿಸಿ. ಹೇಯ್ ಹೋಗಲೋ ಪಿಶಾಚಿ ಮಗ್ನೆ, ಹೆಣ್ಣು ಅಂದಿ ಅಣ್ಣ ನೀನು ಎಂದಳು ರೊಚ್ಚಿಗೆದ್ದು. ಅಯ್ಯೋ ನಿನ್ನ ನಮ್ಮ ಅಮ್ಮ ತಂಗಿನೇ ಬೈತೀಯಾ ಎಂದು ಹೊಡೆಯಲು ಹೋದವನು ಮೆಟ್ಟಲು ಹತ್ತಿ ಹೊಡೆದಳು ಸನ್ನಿಧಿ. ಅವನು ಅವಳಿಂದೆ ಹೋದನು. ರೂಮ್ಗೆ ಹೋಗಿ ಕದ ಮುಚ್ಚಲು ಹೋದಳು. ಓಡಿ ಬಂದ ವರುಣ್ ಅಡ್ಡ ಕಾಲು ನೀಡಿ ತಳ್ಳಿದ. ರಭಸವಾಗಿ ತಳ್ಳಿದ್ದರಿಂದ ಬೀಳುವವಳನ್ನು ಹಿಡಿಯಲು ಹೋಗಿ ಅವನು ಅವಳ ಮೇಲೆ ಹಾಸಿಗೆಗೆ ಬಿದ್ದಿದ್ದ. ಏನೇ ಹೆಣ್ಣು ನಾಯಿ, ನಮ್ಮನೆಯವರನ್ನೇ ಬೈತೀಯ, ಇರು, ನಮ್ಮಮ್ಮ ಬಂದಾಗ ಹೇಳ್ತೀನಿ. ಅವಳ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ. ಹೇಳು, ನಾನೇನು ಹೆದರಲ್ಲ. ನಿನ್ನ ಕೈಲಿ ನನ್ನ ಏನು ಮಾಡೋಕ್ಕೆ ಆಗೋಲ್ಲ ಅಂತ ನಿಮ್ಮಮ್ಮಂಗೆ ಹೇಳ್ತೀಯ. ಹೆದರು ಪುಕ್ಲ ನೀನು, ಗಂಡಸಾಗಿದ್ರೆ ಕೈಬಿಟ್ಟು ಮಾತಾಡು ಎಂದಳು ನಾಲಿಗೆ ಹೊರಚಾಚಿ. ನನ್ನೇ ಪುಕ್ಲ ಅಂತೀಯಾ, ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಿದ್ರು ನನ್ನ ಗಂಡಸ್ತನಕ್ಕೆ ಚಾಲೆಂಜ್ ಮಾಡ್ತೀಯಾ. ದೂರ ನಿಂತು ಮಾತಾಡಿ ಸಭ್ಯತೆಯಲ್ಲಿ ಹೋಗುತ್ತಿದ್ದವರು ಇಂದು ಮನಸ್ಸಿನಿಂದ ಮಾತನಾಡುತ್ತಿದ್ದರು. ಕೈಗಳನ್ನು ಬಿಡಿಸಿಕೊಳ್ಳಲು ನೋಡಿದವಳು ಸಾಕಾಗಿ ಸುಮ್ಮನೆ ಕಣ್ಣು ಮುಚ್ಚಿದಳು. ಅವಳು ಸುಮ್ಮನಾಗಿತ್ತು ನೋಡಿ ಅವಳ ಕೈ ಬಿಟ್ಟು ಸುಮ್ಮನೆ ಅವಳ ಎದೆ ಮೇಲೆ ಮಲಗಿದನು. ಅವಳ ಕೈಗಳು ಅವನ ಕೂದಲಿನಲ್ಲಿ ಆಡುತ್ತಿದ್ದವು. ಏನಾಯಿತು, ಯಾಕೆ ಈ ಥರ ಬದಲಾವಣೆ, ಇದು ನೀವಲ್ಲ, ಇದೆಲ್ಲ ನನ್ನ ಕಾಡಿಸೋಕ್ಕೆ, ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಎಂದಳು ಅವನ ಆ ದಿನದ ನಡೆನುಡಿ ನೋಡಿ. ಇವತ್ತು ಅಭಿಬ್ರೋ ಸಿಕ್ಕಿದ, ನಿಂಗೆ ಮದುವೆ ಮಾಡೋಕ್ಕೆ ಹುಡುಗನ ನೋಡ್ತಿದ್ದಾನಂತೆ, ಅದಕ್ಕೆ ಬಂದೆ ಅಂದ ಮಲಗಿಯೇ. ಗಾಬರಿಯಾದರೂ ತೋರಿಸಿಕೊಳ್ಳದೆ, ಹೌದಾ, ಅದಕ್ಕೂ ನಿಮಗೆ ಏನು ಸಂಬಂಧ, ಹುಡುಗ ಯಾರು ಎಂದಳು. ಬ್ರೋ ಫ್ರೆಂಡ್ ನೂತನ್ ಜೊತೆ ಅಂತೆ ಎಂದವನು. ಏನು ಸಂಬಂಧ ಇಲ್ವಾ, ಹಾಗಾದರೆ ನಮ್ಮ ಮದುವೆ ಎಂದ ಮಗುವಿನಂತೆ. ಏನಿದೆ, ನಾವಿಬ್ಬರು ಅತ್ತೆ ಮಕ್ಕಳು ಅಷ್ಟೇ ಅಲ್ವಾ ಎಂದಳು ತಿಳಿಯದವಳಂತೆ. ಏನೂ ಇಲ್ಲ ಬಿಡು, ಸರಿ, ಅವರನ್ನೇ ಮದುವೆ ಆಗು, ನಾನು ಹೋಗ್ತೀನಿ ಎಂದನು ಅವಳ ಮೇಲಿಂದ ಎದ್ದು. ನಾನು ಅವರನ್ನೇ ಮದುವೆ ಆಗೋಲ್ಲ, ವರುಣ್ ನಿಮಗೇನು ತೊಂದರೆ ಇಲ್ವಾ ಎಂದಳು ನಗುತ್ತಾ ಅವನ ಮುಂದೆ ನಿಂತು. ಒಮ್ಮೆಲೆ ಅವಳನ್ನು ತಬ್ಬಿದವನು, ಗೊತ್ತಿಲ್ಲ ಸನ್ನಿ, ಬ್ರೋ ನಿನ್ನ ಮದುವೆ ಬಗ್ಗೆ ಹೇಳಿದಾಗಿನಿಂದ ನನಗೇನೋ ಆಗ್ತಿದೆ, ಮೋಸ್ಟ್ಲಿ ಇದು ಪ್ರೀತಿ ಅನಿಸುತ್ತೆ, ಇಬ್ಬರು ಮದುವೆ ಆಗೋಣವಾ ಎಂದ ತಬ್ಬಿಯೇ. ಸನ್ನಿಧಿಗೆ ಸಂತೋಷಕ್ಕೆ ಕಣ್ಣೀರೇ ಬಂದಿತ್ತು. ನಮ್ಮ ಮದುವೆ ನಡೆಯೋಕ್ಕೆ ನಿಮ್ಮಮ್ಮ ಬಿಡ್ತಾರಾ ವರುಣ್, ಮೊದಲೇ ನಾನು ಹೆಣ್ಣು ನಾಯಿ ಅಲ್ವಾ ಎಂದಳು ಅವಳು ತಬ್ಬಿ. ಅದು ನೀನು ನನ್ನ ನೋಡಿ ಯಾರೋ ಗೊತ್ತೇ ಇಲ್ಲದವನಂತೆ ಬಿಹೇವ್ ಮಾಡ್ತಿದ್ದೆ, ನನ್ನ ಜೊತೆ ಮಾತನಾಡದೆ ನಿರ್ಲಕ್ಷ್ಯ ಮಾಡಿದೆ,
ಅದಕ್ಕೆ ನಂಗೆ ಕೋಪ ಬಂದು ಹಾಗೆಂದೆ. ಸಾರಿ ಎಂದು ಮುಖ ಊದಿಸಿಕೊಂಡು. ಅವನ ಈ ರೀತಿ ಚರ್ಯೆ ಹೊಸದವಳಿಗೆ. ಸದಾ ಗಂಭೀರ ಮಿತಭಾಷಿ ಆಗಿದ್ದವನು ಇಂದು ತುಂಟ ಹುಡುಗ ಆಗಿದ್ದ. ಮತ್ತೆ ನಿಮ್ಮಮ್ಮ ಹುಡುಗಿ ಹುಡುಕ್ತೀನಿ ಅಂದ್ರು, ನೀವು ಸುಮ್ಮನೆ ಇದ್ರಿ. ಆಗ ನಂಗೆಷ್ಟು ನೋವಾಯ್ತು ಗೊತ್ತಾ? ಹೋಗಿ ಅವರು ತೋರಿಸಿದ್ದರನ್ನೇ ಮದುವೆಯಾಗಿ ಎಂದಳು. ಅವನ ದೂರ ತಳ್ಳಿ. ಸಾರಿ ಸನ್ನಿ, ಐ ಲವ್ ಯು. ನೀನೇ ಬೇಕು, ನೀನೊಬ್ಳೇ ಸಾಕು ಎಂದು ಅವಳ ಮುಖ ಬೊಗಸೆ ಹಿಡಿದು ಹಣೆಗೆ ಮುತ್ತಿಟ್ಟವನು ಅವಳ ತುಟಿ ಕಡೆ ಬಾಗಿದ. ಅವಳು ಅರ್ಥ ಆದವಳಂತೆ ಕಣ್ಣು ಮುಚ್ಚಿದಳು. ವರುಣ್ ಮೊಬೈಲ್ ಸದ್ದಿಗೆ ದೀರ್ಘ ಚುಂಬನದಲ್ಲಿದ್ದವರು ವಾಸ್ತವಕ್ಕೆ ಬಂದರು. ಸನ್ನಿಧಿ ತಲೆ ತಗ್ಗಿಸಿದ್ದಳು. ವರುಣ್ ತಲೆ ಕೆರೆದುಕೊಂಡು ಅವಳಿಗೆ ತಿಳಿಸಿ ಮೊಬೈಲ್ ರಿಸೀವ್ ಮಾಡಿ ಸ್ಟೇಷನ್ಗೆ ಹೋದ. ಅವನ ಪ್ರೀತಿಯ ಗುಂಗಲ್ಲೇ ತೇಲುತ್ತಿದ್ದಳು ಸನ್ನಿಧಿ. ಮುಂದೆ ಈ ದಿನಗಳು ಕಡಿಮೆಯಾಗುವೋ ಎಂದು. ಗೊತ್ತಾಯ್ತು ಬಿಡು. ನಾನಿಲ್ಲಿ ನಾವಿಬ್ರು ಒಂದಾಗೋಕ್ಕೆ ದಾರಿ ಹುಡುಕ್ತಿದ್ರೆ ನೀನ್ ನನ್ನಿಂದ ದೂರ ಹೋಗಿ ಬೇರೆಯವನ ಮದ್ವೆ ಆಗೋಕೆ ರೆಡಿ ಆಗಿದ್ಯಾ. ಅದಕ್ಕೆ ಈ ನಾಟಕ ಬೇರೆ. ಛೀ, ನಿನ್ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ನಿನ್ನ ನಾಟಕಕ್ಕೆ ಪ್ರೀತಿ ಅನ್ನುವ ಮುಖವಾಡ ಬೇರೆ ಎಂದು ಬಿರುಸಾಗಿ ಹೊರನಡೆದ ಸಾತ್ವಿಕ್. ಕತೆ ಮುಂದುವರಿಯುತ್ತದೆ.